ಭಾರತ ಸರ್ಕಾರ ಜನರನ್ನ ಗುಲಾಮರನ್ನಾಗಿ ಮಾಡ್ತಾ ಇದೆ. ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ. ಇದು ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಮಾಧವ್ ಜಾಮದಾರ್ ಅವರ ಹೇಳಿಕೆ. ಈಗ ಮಾತ್ರ ಅಲ್ಲ, ಹಲವು ವರ್ಷಗಳಿಂದ ಮುಂಬೈನಲ್ಲಿ ಮತ್ತೆ ಅನೇಕ ನಗರಗಳಲ್ಲಿ ಪ್ರತಿಭಟನಾಕಾರರನ್ನ ಕ್ರೂರವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. 2014 ನಂತರ ಪ್ರಧಾನಿ ಮೋದಿ ಅವರ ವಿರುದ್ಧ ಘೋಷಣೆಗಳಿಗಾಗಿ ಎಫ್ಐಆರ್ ಗಳನ್ನ ದಾಖಲಿಸೋದು ಜೋರಾಯಿತು. ಜನರು ಸಂಕಷ್ಟದಲ್ಲಿದ್ದಾರೆ, ಅವರು ಯಾವುದೇ ನೀತಿಯನ್ನ ಪ್ರತಿಭಟಿಸೋದಕ್ಕೆ ಬಯಸ್ತಾರೆ. ಆದ್ರೆ ಎಫ್ಐಆರ್ ಗಳ ಭಯ ಅವರನ್ನ ಆ ರೀತಿ ಮಾಡದೇ ಇರುವಾಗ ತಡೆಯುತ್ತೆ. ಜನ ಈ ಒಂದು ಪರಿಸ್ಥಿತಿಯನ್ನ ಒಪ್ಕೊಂಡಿದ್ದಾರೆ, ಮತ್ತೆ ಈಗ ಎಲ್ಲಿಂದಲೂ ಕೂಡ ಯಾವುದೇ ಪರಿಹಾರ ಇಲ್ಲ ಇದಕ್ಕೆ. ಇಂಥ ಹೊತ್ತಿನಲ್ಲಿ ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಮಾಧವ್ ಜಾಮದಾರ್ ಅವರ ಹೇಳಿಕೆ ಒಂದು ಮಿಂಚಿನ ಹಾಗೆ, ಒಂದು ಭರವಸೆ ಆಗಿ ಬಂದಿದೆ. ಜನರನ್ನ ಸರ್ಕಾರ ಗುಲಾಮರನ್ನಾಗಿ ಮಾಡ್ತಾ ಇದೆ, ಪ್ರತಿಭಟಿಸುವವರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಲಾಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ನಾಗರಿಕರ ಸ್ವಾತಂತ್ರ್ಯದ ಬಗ್ಗೆ, ನಾಗರಿಕರನ್ನ ಗುಲಾಮರಂತೆ ನಡೆಸ್ಕೊಳ್ಳೋದ್ರ ಬಗ್ಗೆ, ಪೊಲೀಸರ ಉದ್ದೇಶದ ಬಗ್ಗೆ ನ್ಯಾಯಾಧೀಶರು ಮಾತಾಡ್ತಾ ಇದ್ರೆ ನಂಬೋದಿಕ್ಕೆ ಈಗ ಕಷ್ಟ ಆಗ್ತಾ ಇರೋ ಹಾಗಿದೆ. ನ್ಯಾಯಮೂರ್ತಿ ಜಾಮದಾರ್ ಅವರ ಹೇಳಿಕೆ ನ್ಯಾಯಾಲಯದ ಕಾರಿಡಾರ್ಗಳಲ್ಲಿನ ಮೌನವನ್ನ ಕೂಡ ಕದಡಿದ ಕಾಣ್ತಾ ಇದೆ. ಜನರ ವೇದನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ನ್ಯಾಯಾಧೀಶರು ಇನ್ನೂ ಇದ್ದಾರೆ ಅನ್ನುವಂಥ ಒಂದು ಆಶಾಭಾವನೆ ಮೂಡುತ್ತೆ. ಈ ದೇಶದಲ್ಲಿ ಪ್ರತಿಭಟನೆಯನ್ನ ಅಪರಾಧ ಅನ್ನೋ ಹಾಗೆ ಪರಿಗಣಿಸಲಾಗ್ತಾ ಇದೆ ಅಂತ ಅವರು ಕೂಡ ಜನರ ಹಾಗೇನೆ ಆತಂಕಗೊಂಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಅನುಮತಿ ಪಡೆಯೋದು ಬಹಳ ಕಷ್ಟ ಈಗ. ಹಾಗಿರುವಾಗ ಸಿಜೆಪಿಗೆ ಸುಲಭವಾಗಿ ಅನುಮತಿ ಸಿಕ್ಕಿದಾಗ ಸರ್ಕಾರ ಅದನ್ನ ಹೇಗೆ ನೀಡ್ತು ಅಂತ ಜನರು ಗೊಂದಲಗೊಂಡಿದ್ರು. ಸಿಜೆಪಿ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆದವು. ಅದರ ವಿಶ್ವಾಸಾರ್ಹತೆ ಬಗ್ಗೆನೇ ಪ್ರಶ್ನೆಗಳೇ ಎದ್ವು. ನ್ಯಾಯಮೂರ್ತಿ ಜಾಮದಾರ್ ಅವರ ಹೇಳಿಕೆಗಳನ್ನ ಗಮನಿಸುವಾಗ ನ್ಯಾಯಾಲಯದಿಂದ ಅಂಥ ಧ್ವನಿ ಹೇಗ್ ಬಂತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಇವತ್ತು ಜನರಿಗೆ ಭರವಸೆನೇ ಹೊರಟು ಹೋಗಿರುವಾಗ ಜಾಮದಾರ್ ಅವರ ಹೇಳಿಕೆ ಇವತ್ತು ಬಹಳ ಮಹತ್ವದಾಗಿದೆ. ವಿಚಾರಣೆ ಇಲ್ಲದೇನೆ ಅನೇಕ ಜನರನ್ನ ವರ್ಷಗಳ ಕಾಲ ಜೈಲಿನ ಹಿಂದಿರಿಸಲಾಗಿದೆ. ಯಾವುದೇ ಪುರಾವೆಗಳ ಹೊರತಾಗಿನೂ ಕಠಿಣ ಜೈಲು ಶಿಕ್ಷೆ ಆಗಿದೆ ಅವರಿಗೆ. ಆದ್ರೆ ನ್ಯಾಯಾಲಯ ಯಾವುದೇ ಸಕಾಲಿಕ ಪರಿಹಾರವನ್ನ ನೀಡಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕರು ಯಾರ ಗುಲಾಮರು ಅಲ್ಲ ಅಂತ ಕಟುವಾಗಿ ಹೇಳಿರುವಂತಹ ನ್ಯಾಯಮೂರ್ತಿ ಜಾಮದಾರ್ ಅವರು ರಾಜಕೀಯ ಕಾರ್ಯಕರ್ತನೊಬ್ಬನ ವಿರುದ್ಧ ಹೊರಡಿಸಿದಂತಹ ಗಡೀಪಾರು ಆದೇಶವನ್ನ ರದ್ದುಗೊಳಿಸಿದ್ದಾರೆ. ಸರ್ಕಾರದ ಕೆಲ ನಿರ್ಧಾರಗಳ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಿದ್ರು ಅನ್ನೋದು ಮಹಾರಾಷ್ಟ್ರ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ನಗರದಿಂದ ಆ ವ್ಯಕ್ತಿಯನ್ನ ಹೊರ ಹಾಕೋದಿಕ್ಕೆ ಆಧಾರವಾಗೋದಿಲ್ಲ ಅಂತ ನ್ಯಾಯಮೂರ್ತಿ ಜಾಮದಾರ್ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಈ ಕ್ರಮ ದುರುದ್ದೇಶಪೂರಿತವಾಗಿದೆ, ಆದ್ರಿಂದಾಗಿ ಗಡೀಪಾರು ಆದೇಶ ರದ್ದುಗೊಳಿಸಲಾಗಿದೆ ಮತ್ತೆ ಅರ್ಜಿಯನ್ನ ವಿಲೇವಾರಿ ಮಾಡಲಾಗಿದೆ ಅಂತ ಘೋಷಿಸಿದ್ದಾರೆ. ಭಾರತ ಸಂವಿಧಾನದ 19 ಮತ್ತೆ 21ನೇ ವಿಧಿಗಳ ಪ್ರಕಾರ ನಾಗರಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವನ್ನ ಮಾತ್ರ ಅಲ್ಲದೇನೆ ಘನತೆಯಿಂದ ಬದುಕುವಂತ ಹಕ್ಕನ್ನ ಕೂಡ ಹೊಂದಿದ್ದಾರೆ. ಭಾರತ ಸರ್ಕಾರದ ಹಲವು ನಿರ್ಧಾರಗಳನ್ನ ವಿರೋಧ ಮಾಡಿದ್ದಕ್ಕಾಗಿ ಅರ್ಜಿದಾರರ ವಿರುದ್ಧ ತೆಗೆದುಕೊಂಡಂತಹ ಕ್ರಮ ಅವರ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುತ್ತೆ. ಈ ಗಡೀಪಾರು ಆದೇಶ ಅಸಾಧಾರಣ ಸ್ವರೂಪದ್ದಾಗಿದೆ ಮತ್ತೆ ನಾಗರಿಕರ ಮೂಲಭೂತ ಹಕ್ಕನ್ನ ಉಲ್ಲಂಘಿಸುತ್ತೆ ಅಂತ ತೀರ್ಪಿನಲ್ಲಿ ಅವರು ಹೇಳಿದ್ದಾರೆ. ಮುಂಬೈ ಪೊಲೀಸರು ಸೋಷಲಿಸ್ಟ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಹಮದ್ ಅಬ್ದುಲ್ ವಾಹಿದ್ ಅವರನ್ನ 1 ವರ್ಷದ ಅವಧಿಗೆ ಗಡೀಪಾರು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಸರ್ಕಾರದ ನಿರ್ಧಾರಗಳನ್ನ ವಿರೋಧಿಸಿದ ಕಾರಣಕ್ಕಾಗಿ ಮುಂಬೈ ಪೊಲೀಸರು ಯಾರನ್ನೂ ನಗರದಿಂದ ಹೊರ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿ ಜಾಮದಾರ್ ಅವರು ಹೇಳಿದ್ದಾರೆ. ಸೈಯದ್ ಅಹಮದ್ ಅಬ್ದುಲ್ ವಾಹಿದ್ ಆಗಾಗ ಸಾಮಾಜಿಕ ಮತ್ತೆ ಸರ್ಕಾರಿ ನೀತಿಗಳ ವಿರುದ್ಧ ಪ್ರತಿಭಟನೆಗಳನ್ನ ಆಯೋಜಿಸ್ತಾರೆ. ವಾರಣಾಸಿಯ ಜ್ಞಾನ ವ್ಯಾಪಿಯಲ್ಲಿ ನಮಾಜ್ ನಿಲ್ಲಿಸುವ ಆದೇಶದ ವಿರುದ್ಧವೂ ಕೂಡ ಅವರು ಪ್ರತಿಭಟಿಸಿದ್ರು. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧವೂ ಕೂಡ ಅವರು ಪ್ರತಿಭಟನೆಗಳನ್ನ ಆಯೋಜಿಸಿದ್ರು. ಅಕ್ಟೋಬರ್ 2025ರಲ್ಲಿ ಅವರಿಗೆ ಪೊಲೀಸ್ ಠಾಣೆಯಿಂದ ಒಂದು ಶೋಕಾಸ್ ನೋಟಿಸ್ ಅನ್ನ ನೀಡಲಾಯಿತು. ನಿಮ್ಮನ್ನ ಯಾಕೆ ಗಡೀಪಾರು ಮಾಡಬಾರ್ದು ಅಂತ ಉತ್ತರಿಸಬೇಕು ಅಂತ ಅದರಲ್ಲಿ ಬರೆಯಲಾಗಿತ್ತು. ನೀವು ಈ ಶೋಕಾಸ್ ನೋಟಿಸ್ ಅನ್ನ ಸ್ವೀಕರಿಸಬೇಕು, ಮತ್ತೆ ನೀವು ಒಪ್ಕೊಳ್ದೇ ಇದ್ರೆ 1 ವಾರದೊಳಗೆ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ ಅಂತ ಬೆದರಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರು ಹೇಳಿದ್ದಾರೆ. अक्टूबर 2025 तो मुझे शोकास नोटिस दिया गया आरसीएफ पुलिस स्टेशन द्वारा और एक्सटेंडमेंट के लिए कि आप इसमें, उसमें लिखा हुआ था कि आप इसमें इसको रिप्लाई कीजिए कि आपको तड़ीपार क्यों नहीं किया जाए. तो फिर हमने जब वो देखा तो मतलब किस बिहाफ पे आप लोग कर रहे हैं, कौन सी बुनियाद के ऊपर हमारे को तड़ीपार का शोकास का नोटिस दे रहे. वो बोले नहीं, आपके ऊपर केसेस है. अरे मतलब वो केसेस तो हमारे ऊपर अवेलेबल ऑफेंस है और वही जमाबंदी के हैं और प्रोटेस्ट के ऊपर आप मतलब हमारे को तड़ीपार करेंगे. बोले आपको नहीं है तो आप जवाब दीजिए, विटनेस को ले आइए. और ये हमारा जो मेरे पर ये जो 5 केसेस हम लोग देखे ना, ऐसे बहुत सारे प्रोटेस्ट में हम लोग अनगिनत प्रोटेस्ट के में हम गए हुए हैं. ऐसे सोशल मीडिया में देखेंगे तो मैं बहुत सारे प्रोटेस्ट में हूँ, लेकिन कुछ लोगों का ये 5 केस को लेके जो बेलेबल ऑफेंस है
डिपार्टमेंट आज हमको उसके बिहाफ के ऊपर हमको तड़ीपार कर रहा है। तो हमने बहुत सारी बात की, लेकिन उन्होंने हमारी कोई भी बात नहीं सुनी। नहीं, आपको ये शोकस नोटिस लेना पड़ेगा और आप नहीं लेंगे तो हम वैसे भी आपको हफ्ते भर में आपको तड़ीपार करेंगे। ठीक है, फिर मैंने बोला कोई बात नहीं। फिर उन्होंने विटनेस के बारे में बोला, हमने विटनेस लेके आए, विटनेस को हमने खड़ा किया। वो जितने भी विटनेस थे, हम 4 जन को शोकस नोटिस मिला तो हम चारों के उन्होंने कोई खिलाफ बात नहीं की, हमारे सहयोग में बात की। हमको बोले ये समाज के अंदर बहुत अच्छा काम करते हैं, सामाजिक काम भी करते हैं, कभी कभी सरकार की गलत नीति के ऊपर आवाज उठाते हैं और आवाज उठाना इनका एक संवैधानिक अधिकार है। वो हिसाब से उन्होंने हमारे लिए विटनेस बने। फिर उसके बाद में थोड़े दिन के बाद में जब हमारा विटनेस का प्रोसीजर खत्म हुआ तो उसके बाद में उन लोग ने डीसीपी ऑफिस के अंदर हमारे को बुलाया कि आप अपना एडवोकेट को लेके आइए। हमने हमारे एडवोकेट को लेके रिप्लाई दिया, रिप्लाई फाइल किया। 2 बार उन्हें हमारी हियरिंग सुनी। बाद में कुछ दिन के बाद में हमारे को डायरेक्ट ऑर्डर कॉपी आता है कि आप मुंबई, नवी मुंबई, पनवेल के अंदर नहीं रह सकते, आप मुमरा थाना किधर भी रह सकते हैं। ये आपको तड़ीपार किया जाता है, आप यहाँ पे नहीं रह सकते। तो ठीक है, फिर भी मैंने यही सोचा कि अगर तड़ीपार मिला है प्रशासन से, अगर नहीं मिल सकता तो मुझे ये पूरा यकीन था कि एक दिन मुझे हाई कोर्ट से न्याय मिलेगा और मुझे न्याय मिला। इससे मुझे बहुत खुशी है और मुझे इस बात का गर्व है कि संविधान ही हमारी सबसे बड़ी ताकत है, डेमोक्रेसी ही हमारी ताकत है। ये जीत जो है कोर्ट की जीत है, न्यायालय की जीत है। ಹೈಕೋರ್ಟ್ ನಿಂದ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಆಯಿತು, ಮತ್ತೆ ಈಗ ನ್ಯಾಯ ಸಿಕ್ಕಿದೆ. ಸಂವಿಧಾನ ನಮ್ಮ ದೊಡ್ಡ ಶಕ್ತಿ, ಪ್ರಜಾಪ್ರಭುತ್ವ ನಮ್ಮ ಶಕ್ತಿ. ಈ ಗೆಲುವು ನ್ಯಾಯಾಂಗದ ಗೆಲುವು ಅಂತ ಹೇಳಿದ್ದಾರೆ. ಪ್ರತಿಭಟಿಸುವಂತಹ ಯಾರೇ ಆದ್ರೂ ಕೂಡ ವ್ಯವಸ್ಥೆಗೆ ವಿರುದ್ಧವಾಗಿ ನಿಲ್ತಾರೆ. ಅಂಥವರನ್ನ 1 ವರ್ಷ ನಗರದಿಂದ ಹೊರಗೆ ಹಾಕಬಹುದಾ? ಪ್ರತಿಭಟನೆಗಳನ್ನ ನಿಲ್ಲಿಸೋದಕ್ಕೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲದೆ ಇರೋದಕ್ಕೆ ಅಂತ ಹೋರಾಟಗಾರರನ್ನ ಪ್ರತ್ಯೇಕವಾಗಿ ಗುರಿಯಾಗಿಸಲಾಗುತ್ತೆ. ಈ ಭಯದಿಂದಾಗಿನೇ ಸಾಮಾನ್ಯ ನಾಗರಿಕರು ಕೂಡ ಪ್ರತಿಭಟನೆಗಳಲ್ಲಿ ಭಾಗವಹಿಸೋದನ್ನು ನಿಲ್ಲಿಸ್ತಾರೆ. ಭಾರತ ಸರ್ಕಾರದ ನೀತಿಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಕ್ಕಾಗಿ ಮುಂಬೈ ಪೊಲೀಸರು ಸೈಯದ್ ವಿರುದ್ಧ 5 ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ. ಒಂದು ಚಂಬೂರ್ನ ಮುಕುಂದ್ ನಗರದಲ್ಲಿರುವಂತಹ ರೈಲ್ವೆ ಸಿಮೆಂಟ್ ಗೋದಾಮಿನ ತೆರವಿಗೆ ಸಂಬಂಧಪಟ್ಟಿದ್ದು. ಇದು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಜನರು ಕ್ಷಯ, ಅಸ್ತಮ ಮತ್ತೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಅಂತ ಸೈಯದ್ ಅವರು ಹೇಳಿದ್ದಾರೆ. ಅವರು ಪುರಸಭೆ, ರೈಲ್ವೆ ಮತ್ತೆ ಮಾಲಿನ್ಯ ಮಂಡಳಿಗೆ ಲಿಖಿತ ಅರ್ಜಿಗಳು ಮತ್ತೆ ದೂರುಗಳನ್ನ ಸಲ್ಲಿಸಿದ್ರು. ಏನೂ ಆಗದೇ ಇದ್ದಾಗ ಅವ್ರು ಪ್ರತಿಭಟಿಸಲೇಬೇಕಾಯ್ತು. ಆಗ ಸೈಯದ್ ವಿರುದ್ಧ ಎಫ್ಐಆರ್ನ ದಾಖಲಿಸಲಾಯಿತು. ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಜಾಮದಾರ್ ಇದಕ್ಕೆಲ್ಲ ಆಧಾರ ಏನು ಅಂತ ತಿಳಿಯೋದಕ್ಕೆ ಬಯಸಿದ್ರು. ಎಲ್ಲಾ ನಾಗರಿಕರನ್ನ ಭಾರತ ಸರ್ಕಾರದ ಗುಲಾಮರನ್ನಾಗಿ ಮಾಡ್ಲಾಗ್ತಾ ಇದೆ, ಅವರು ಪ್ರತಿಭಟಿಸೋದಿಕ್ ಸಾಧ್ಯ ಇಲ್ಲ, ಅವರು ಆಂದೋಲನ ಮಾಡೋದಿಕ್ ಸಾಧ್ಯ ಇಲ್ಲ, ಇದೇನು ಅಂತ ಪ್ರಶ್ನೆ ಮಾಡಿದ್ರು. ಹಲವು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಜನರು ಪ್ರತಿಭಟಿಸಿದ್ರೆ ನೀವು ಪ್ರಕರಣವನ್ನ ದಾಖಲಿಸ್ತೀರಿ, ಇದೇನು ಅಂತ ಕೇಳಿದ್ರು. ಪ್ರತಿಭಟನೆಯನ್ನ ನಡೆಸೋದು ನಾಗರಿಕರ ಹಕ್ಕು. ಅರ್ಜಿದಾರರು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ ಅನ್ನುವಂಥ ಘೋಷಣೆಗಳನ್ನ ಎತ್ತಿದ್ರು. ನಾಗರಿಕರು ಅಂಥ ಘೋಷಣೆಗಳನ್ನ ಯಾಕೆ ಎತ್ತಬಾರದು? ಅದಕ್ಕಾಗಿ ಗಡಿಪಾರು ಆದೇಶ ಯಾಕೆ ಅಂತ ಅವ್ರ ಪ್ರಶ್ನೆಯನ್ನ ಎತ್ತಿದ್ರು. ಅಮಿತ್ ಶಾಗೆ ಅಥವಾ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿದ್ರೆ ಈ ಘೋಷಣೆಗಳು ಕೂಗ್ತಾ ಇರುವಂತಹ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸುವಷ್ಟು ದೊಡ್ಡದಾಗಿವೆಯಾ? ಅವರನ್ನ 1 ವರ್ಷದವರೆಗೆ ನಗರದಿಂದ ಹೊರಗೆ ಹಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬರಲಾಗುತ್ತೆ? ಪೊಲೀಸರು ಮುಖ್ಯಮಂತ್ರಿ ಅಥವಾ ಪ್ರಧಾನಿಯ ಸೇವಕರಲ್ಲ, ಅವರು ಸಾರ್ವಜನಿಕರ ಸೇವಕರು ಅಂತ ನ್ಯಾಯಮೂರ್ತಿ ಜಾಮದಾರ್ ಅವರು ಮೌಖಿಕವಾಗಿ ಎಚ್ಚರಿಸಿದ್ದಾರೆ. ಇದರೊಂದಿಗೆ ನ್ಯಾಯಾಲಯ ಗಡಿಪಾರು ಆದೇಶನ ರದ್ದುಗೊಳಿಸಿದೆ. ತಮ್ಮ ತೀರ್ಪಿನಲ್ಲಿ ನ್ಯಾಯಮೂರ್ತಿ ಜಾಮದಾರ್ ಅವರು ಗುಜರಾತ್ ಹೈಕೋರ್ಟ್ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ. ಮೊಹಮ್ಮದ್ ಕಲೀಂ ತೌಫಿಕ್ ಅಹಮದ್ ಸಿದ್ದಿಕಿ ವರ್ಸಸ್ ಗುಜರಾತ್ ಸರ್ಕಾರ ಅನ್ನುವಂಥ ಪ್ರಕರಣದಲ್ಲಿ ಅರ್ಜಿದಾರರ ವಿರುದ್ಧ ಆದೇಶವನ್ನು ಹೊರಡಿಸಲಾಯಿತು. ಸರ್ಕಾರಿ ನೀತಿಯ ವಿರುದ್ಧ ಪ್ರತಿಭಟಿಸಿದ್ದಕ್ಕಾಗಿ ಅವರನ್ನ ನಗರದಿಂದ ಹೊರಗೆ ಹಾಕಲಾಯಿತು. ಆ ಸಂದರ್ಭದಲ್ಲಿ ಗುಜರಾತ್ ಹೈಕೋರ್ಟ್ ಆ ಒಂದು ಆದೇಶವನ್ನ ರದ್ದುಗೊಳಿಸಿತು. ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾಗರಿಕನನ್ನ ನಗರದಿಂದಾನೇ ಹೊರ ಹಾಕೋದಿಕ್ ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತು. ಸೈಯದ್ ಅವ್ರ ವಕೀಲರು ಈ ಒಂದು ಪ್ರಕರಣವನ್ನ ಉಲ್ಲೇಖ ಮಾಡಿ ಮುಂಬೈ ಪೊಲೀಸರ ಕ್ರಮಗಳನ್ನ ದುರುದ್ದೇಶಪೂರಿತವಾಗಿವೆ ಅಂತ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಂತ ಅನುರಾಧಾ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವನ್ನ ಕೂಡ ಹೈಕೋರ್ಟ್ ಪರಿಗಣಿಸಿತು. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ 1973ರ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 144 ಉಲ್ಲೇಖ ಮಾಡಿ ನಾಗರಿಕರ ಕಾನೂನುಬದ್ಧ ಅಭಿಪ್ರಾಯಗಳ ಅಭಿವ್ಯಕ್ತಿ ಅಥವಾ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ತಡೆಯೋದಿಕ್ಕೆ ಇದನ್ನ ಬಳಸಲಾಗೋದಿಲ್ಲ ಅಂತ ಹೇಳಿದೆ. ಈ 2 ನಿರ್ಧಾರಗಳ ಆಧಾರದ ಮೇಲೆ ಪೊಲೀಸ್ ಕ್ರಮ ದುರುದ್ದೇಶಪೂರಿತವಾಗಿದೆ ಅನ್ನುವಂಥ ಸೈಯದ್ ಚೌಧರಿ ಪರ ವಕೀಲರ ವಾದವನ್ನ ನ್ಯಾಯಮೂರ್ತಿ ಜಾಮದಾರ್ ಅವರು ಒಪ್ಕೊಂಡ್ರು. ಅವ್ರ ವಾದ ಮಹತ್ವದಾಗಿದೆ ಅಂತ ಅವ್ರು ಹೇಳಿದ್ರು. ನ್ಯಾಯಮೂರ್ತಿ ಜಾಮದಾರ್ ಅವರ ನಿರ್ಧಾರಕ್ಕೆ ನೇರವಾಗಿ ಸಂಬಂಧಪಟ್ಟಂತ ಮತ್ತೊಂದು ನಿರ್ಧಾರ ಇದೆ. ರಾಘವ್ ಚಡ್ಡಾ ಪ್ರಕರಣದಲ್ಲಿ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸುಬ್ರಹ್ಮಣ್ಯಂ ಪ್ರಸಾದ್ ಅವರು
ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಸಮರ್ಥಿಸಿದ್ರು. ರಾಜಕಾರಣಿಗಳು ರಾಜಕೀಯ ವಿಡಂಬನೆಯನ್ನ ಸಹಿಸಿಕೊಳ್ಬೇಕು, ಮತ್ತೆ ರಾಜಕೀಯ ನಿರ್ಧಾರಗಳು, ಮೈತ್ರಿಗಳು ಅಥವಾ ನೀತಿಗಳ ಹಾಸ್ಯಮಯ ಟೀಕೆಯನ್ನ ಸ್ವಯಂಚಾಲಿತವಾಗಿ ಮಾನನಷ್ಟ ಅಂತ ಪರಿಗಣಿಸಲಾಗೋದಿಲ್ಲ ಅಂತ ಅವ್ರು ಹೇಳಿದ್ರು. ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣಿಗಳು ಟೀಕೆ ಮತ್ತೆ ವಿಡಂಬನೆಯ ಜೊತೆಗೆ ಅಧಿಕಾರವನ್ನ ಎದುರಿಸಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳಿದೆ. ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಪಕ್ಷಾಂತರಗೊಂಡು ಬಿಜೆಪಿಯನ್ನ ಸೇರಿದಾಗ ಸಾಮಾಜಿಕ ಮಾಧ್ಯಮದಲ್ಲಿ ಅವ್ರ ವಿರುದ್ಧ ಬಹಳಷ್ಟು ಟೀಕೆಗಳು ಬಂದವು. ಹಾಸ್ಯಾಸ್ಪದ ಕಮೆಂಟ್ಗಳು ಕೂಡ ಇದ್ವು. ಅಶ್ಲೀಲ, ಅಸಭ್ಯ ಮತ್ತೆ ಸ್ಪಷ್ಟವಾಗಿ ಆಕ್ರಮಣಕಾರಿ ವಿಷಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ದೆಹಲಿ ಹೈಕೋರ್ಟ್ ಒಪ್ಕೊಳ್ತು. ಮತ್ತೆ ಅಂಥ 5 ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳನ್ನ ತೆಗೆದು ಹಾಕೋದಿಕ್ಕೆ ಆದೇಶ ನೀಡಿತು. ಆದ್ರೆ ರಾಜಕೀಯ ಮೈತ್ರಿಗಳನ್ನ ಬದಲಾಯಿಸೋದನ್ನ, ವಿಡಂಬಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭಾಗ ಆಗಿದೆ ಅಂತ ಅದು ಹೇಳ್ತು. ಯಾವುದೇ ರಾಜಕೀಯ ಪಕ್ಷದ ನಾಯಕನ ನಿರ್ಧಾರಗಳು ಟೀಕೆಗಳನ್ನ ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ಈ ಟೀಕೆ ವ್ಯಂಗ್ಯಾತ್ಮಕವಾಗಿರುತ್ತೆ. ಅಂಥ ಟೀಕೆಯನ್ನ ಕೇವಲ ಮಾನಹಾನಿಕರ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಜಾಮದಾರ್ ಕೂಡ ಪಕ್ಷಾಂತರದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಆದ್ರೆ ಅವರ ಸ್ವರ ತುಂಬಾನೇ ಭಿನ್ನವಾಗಿತ್ತು. 10 ವರ್ಷದ ಮಗು ಅಪಘಾತದಲ್ಲಿ ಸಾವನ್ನಪ್ತು. ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ಅಧ್ಯಕ್ಷರನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ, ಮತ್ತೆ ಅವರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೇಗೆ ಬದಲಾಯಿಸಿದ್ರು ಅನ್ನೋದ್ರ ಬಗ್ಗೆ ಆಗಿತ್ತು. ಇದೇನು ಅಂತ ಜಾಮದಾರ್ ಅವರು ಕೇಳಿದ್ರು. ಸೈಯದ್ ಕೂಡ ಪಕ್ಷವನ್ನ ಬದಲಾಯಿಸಬೇಕು. ಮಹಾರಾಷ್ಟ್ರದಾದ್ಯಂತ ಈಗಾಗಲೇ ಕುದುರೆ ವ್ಯಾಪಾರ ನಡೀತಾ ಇದೆ. ಸೈಯದ್ ವಿರುದ್ಧ ಹಲವಾರು FIRಗಳಿವೆ. ಪ್ರಕರಣ ಬದಲಿಸುವ ಬಗ್ಗೆ ಯೋಚನೆ ಮಾಡಿ, ವಾಷಿಂಗ್ ಮಷಿನ್ ಇದೆ ಅಂತ ಹೇಳಿದ್ರು. ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಮತ್ತೆ ಬಾಂಬೆ ಹೈಕೋರ್ಟ್ನ ಜಾಮದಾರ್ ಅವರ ಹೇಳಿಕೆಗಳನ್ನ ನಾವಿಲ್ಲಿ ಗಮನಿಸುವಾಗ ಭರವಸೆ ಕೊನೆಯಾಗಿಲ್ಲ ಅಂತ ತಿಳಿಯುತ್ತೆ ನಮಗೆ. ಅತಿರೇಕಗಳನ್ನ ಗಮನಿಸ್ತಾ ಇರುವಂತಹ ಯಾರೋ ಒಬ್ರು ಇದ್ದಾರೆ ಮತ್ತದನ್ನ ಗುರುತಿಸ್ತಾ ಇದ್ದಾರೆ. ಯಾರಾದ್ರೂ ಅವುಗಳನ್ನ ತಡೆಯೋದಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ಒಂದು ಭರವಸೆ ಮೂಡುತ್ತೆ. ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ, ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ದೃಢ ಪುರಾವೆಗಳ ಕೊರತೆ ಹೊರತಾಗಿನೂ ಅನೇಕ ಜನರು ಜೈಲಲ್ಲಿ ವರ್ಷಗಳನ್ನ ಕಳಿಬೇಕಾಯ್ತು, ಮತ್ತೆ ಜಾಮೀನು ಪಡೆಯೋದಕ್ಕೆ ವರ್ಷಗಳೇ ಬೇಕಾಯ್ತು. ಯಾಕೆ? ಉಮರ್ ಖಾಲಿದ್ ಮತ್ತೆ ಶರ್ಜಿಲ್ ಇಮಾಮ್ ಅವರ ಜಾಮೀನು ಪ್ರಕರಣಗಳಲ್ಲಿ ಇಂಥ ಗಟ್ಟಿ ಧ್ವನಿ ಯಾವಾಗ ಕೇಳ್ಬರುತ್ತೆ? ನ್ಯಾಯಮೂರ್ತಿ ಜಾಮದಾರ್ ಅವರ ಧ್ವನಿ ಪ್ರಜಾಪ್ರಭುತ್ವದ ಉಳಿವಿನ ಬಗ್ಗೆ ಭರವಸೆಯನ್ನ ನೀಡುತ್ತೆ. ಆದ್ರೆ ಅದರ ಉಳಿವನ್ನ ಬೃಹತ್ ಪ್ರಮಾಣದಲ್ಲಿ ಖಾತ್ರಿಪಡಿಸುವಂತಹ ಸ್ಥಿತಿ ಇಲ್ಲ ಅನ್ನುವಂತಹ ಆತಂಕವೂ ಕೂಡ ಬೃಹತ್ ಆಕಾರದಲ್ಲಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.